ನಮಸ್ಕಾರ ರೀ. ನಾನು ಪೂಜಾ. ಇವತ್ತು ನಾ ಏನು ಮಾಡತ್ತೀನಪ್ಪ ಅಂದ್ರೆ ಹಸಿ ಟೊಮೆಟೊಕಾಯಿ ಚಟ್ನಿ ಮಾಡತ್ತೀನಿ ನೋಡ್ರಿ. ನಾ ಇಲ್ಲಿ 2 ಹಸಿ ಟೊಮೆಟೊಕಾಯಿ ಮತ್ತೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ. ಇದಕ್ಕೆ ಇನ್ನೂ ಏನೇನು ಬೇಕಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಈ ಚಟ್ನಿ ನೋಡ್ರಿ ಮಾಡೋದು ಭಾಳ ಸುಲಭ ಐತ್ರಿ. ನೋಡ್ರಿ ಇದಕ್ಕೆ 2 ಹಸಿ ಟೊಮೆಟೊಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಒಂದು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಹಂಗೆ ಇಲ್ಲಿ ಒಂದು 5 ರಿಂದ 6 ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಇಟ್ಕೊಂಡೀನಿ ರೀ. ಹಂಗೆ ಒಂದು ಸ್ಪೂನ್ ಜೀರಿಗೆನೂ ತೊಗೊಂಡೀನಿ ರೀ. ಜೀರಿಗೆ ಹಾಕೋದ್ರಿಂದ ಫ್ಲೇವರ ಭಾಳ ಚಲೋ ಬರ್ತದೆ ರೀ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ. ಹಂಗೆ ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡೀನಿ ರೀ. ಒಂದು 5 ರಿಂದ 6 ಇಲ್ಲಿ ಕರಿಬೇವು ತೊಗೊಂಡೀನಿ ರೀ. ಒಂದು 7-8 ಮೆಣಸಿನ್ಕಾಯಿನೂ ತೊಗೊಂಡೀನಿ ರೀ. ಮೆಣಸಿನ್ಕಾಯಿ ನೋಡ್ರಿ ಖಾರ ಜಾಸ್ತಿ ತಿಂತಿದ್ರಂದ್ರೆ ಭಾಳ ತೊಗೋರಿ, ಇಲ್ಲಾಂದ್ರೆ ಕಮ್ಮಿ ತೊಗೋರಿ. ನಾ ಇಲ್ಲಿ ಒಂದು ಹಂಚು ಕಾಯಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಈ ಶೇಂಗಾ ಬೀಜ ಏನು ತೊಗೊಂಡಿದ್ದು ನೋಡ್ರಿ ಅದನ್ನ ಸ್ವಲ್ಪ ಹುರ್ಕೊಳತ್ತೀನಿ ರೀ. ಹುರ್ಕೊಂಡು ಹಾಕೊಳ್ಳೋದ್ರಿಂದ ಟೇಸ್ಟ ಚಲೋ ಬರ್ತದೆ ರೀ. ನಾ ಇಲ್ಲಿ ಶೇಂಗಾ ಒಂದು ಸ್ವಲ್ಪ ಕಣ್ಣು ಬೀಳೋತನ ಹುರ್ಕೊಳತ್ತೀನಿ ನೋಡ್ರಿ. ನಾವು ಇದಕ್ಕೆ ಕಣ್ಣು ಬೀಳೋದು ಅಂತೀವಿ ರೀ. ನೀವೇನಂತೀರಿ ಅಂಥೇಳಿ ಕಮೆಂಟ್ ಮಾಡಿರಿ. ಇದು ಈಗ ಹುರಿದಾದ್ರಿ. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ರೀ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಹಸಿ ಟೊಮೆಟೊ ಮತ್ತು ಈರುಳ್ಳಿ ಇವೆರಡನ್ನೂ ಇದಕ್ಕೆ ಹಾಕಿ ಚೆಂದಾಗಿ ಹುರ್ಕೊಬೇಕು ನೋಡ್ರಿ. ಆದಷ್ಟು ನೀವು ಇದನ್ನು ಕಬ್ಬಿಣ ಹಂಚಿದಾಗ ಹುರ್ಕೊಳ್ಳೋದು ಚಲೋ ನೋಡ್ರಿ. ಯಾಕಂದ್ರೆ ನೀವು ಏನರ ಈ ಬಿಳಿ ಪಾತ್ರೆಗಳೊಳಗೆ ಹುರ್ಕೊಂಡ್ರಿ ಅದು ಅಂಟ್ಕೊಂಡು ಬಿಡ್ತದೆ ರೀ. ಅದೆಲ್ಲ ಕಪ್ ಆಗಿಬಿಡ್ತದೆ. ಈಗ ನೋಡ್ರಿ ಇದನ್ನು ಒಟ್ಟ ಕೈ ಬಿಡ್ಲಾರಂಗೆ ಚೆಂದಾಗಿ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು ನೋಡ್ರಿ. ಈ ಚಟ್ನಿ ನೀವು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ತಿಂದ್ರೆ ಭಾಳ ಚಲೋ ಅನ್ನಿಸ್ತದೆ ನೋಡ್ರಿ. ನೀವು ಇದನ್ನು ಮಾಡಿಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು 2 ದಿನ ಆದರೂ ಉಪಯೋಗಿಸ್ಬೋದು ರೀ. ನಮ್ಮ ಉತ್ತರ ಕರ್ನಾಟಕದ ಕಡೆ ಊಟದ ಜೊತೆ ಒಂದು ಚಟ್ನಿ ಇರಬೇಕು ನೋಡ್ರಿ. ಇದೇ ಥರ ನಮ್ಮ ಕಡೆ ಕೆಂಪು ಚಟ್ನಿ, ಪುಂಡಿ ಪಲ್ಯ ಚಟ್ನಿ, ಬೆಂಡೆಕಾಯಿ ಚಟ್ನಿ ಅಂಥೇಳಿ ನಾನಾ ಥರ ಮಾಡ್ತೀವಿ ನೋಡ್ರಿ. ನಿಮಗೂ ಯಾವ್ದಾರ ಚಟ್ನಿ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ. ನಾ ಇಲ್ಲೇನು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದು ನೋಡ್ರಿ. ಅದನ್ನೂ ಸಹ ಇದಕ್ಕೆ ಹಾಕೊಳತ್ತೀನಿ ರೀ. ಒಂದು ಸ್ವಲ್ಪ ಹುರಿದಾದ್ಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿದ್ರ ಜೋಡಿ ಮತ್ತು ಒಂದು 5 ನಿಮಿಷ ಹುರಿಬೇಕು ನೋಡ್ರಿ. ನೀವು ಇದನ್ನು ಎಷ್ಟು ಚಂದ ಹುರಿತೀರಿ ನೋಡ್ರಿ, ರುಚಿನೂ ಅಷ್ಟು ಚಲೋ ಬರ್ತದೆ ರೀ. ಹಂಗೆ ಯಾರ್ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿದ್ದೆಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಬರ್ತಾವೆ ರೀ. ನನ್ನ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದು ರೀ. ನೀವು ಒಮ್ಮೆ ಈ ಥರ ಚಟ್ನಿ ಮಾಡಿ ಇದ್ರ ಜೋಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ರಂದು ನಿಮ್ಮ ಮನ್ಯಾಗ ರೀ 2 ರೊಟ್ಟಿ ಉಣ್ಣೋರು 4 ರೊಟ್ಟಿ ಉಣ್ತಾರೆ ನೋಡ್ರಿ. ಇದು ಈಗ ರೆಡಿ ಆಗ್ಯದ್ರಿ. ಈ ಥರ ಚೆಂದಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಬೌಲಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಈ ಮಿಕ್ಸರ್ಗೆ ಹಾಕೊಳಾಗ ನೀವು ಪೂರ್ತಿ ಸಣ್ಣಗೆ ಪೇಸ್ಟಾಗೆ ಮಾಡ್ಕೊಬೇಡ್ರಿ. ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ನೋಡ್ರಿ. ಈಗ ಒಂದು ಮಿಕ್ಸಿ ಜಾರಿಗೆ ರೀ ನಾವೇನೆಲ್ಲ ಹುರಿದಿಟ್ಕೊಂಡಿದ್ದೀವಿ ನೋಡ್ರಿ ಅದನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ ನೋಡ್ರಿ ಅದನ್ನು ಸಹ ಹಾಕೊಳತ್ತೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕೊಳತ್ತೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೋರಿ, ಯಾಕಂದ್ರೆ ಚಟ್ನಿನೂ ಬಾಯಾಗ ರುಚಿ ಕೊಡ್ತದೆ ರೀ. ಈಗ ನಾ ಇಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕೊಳತ್ತೀನಿ ರೀ. ಹಾಗೆ ಒಂದು 5 ರಿಂದ 6 ಇಲ್ಲಿ ಕರಿಬೇವು ಸೊಪ್ಪು ಹಾಕೋರಿ. ಹಂಗೆ ಒಂದು ಚಮಚೆ ಅರಿಶಿಣ ಪುಡಿ ಹಾಕೋರಿ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ನೀವು ಒಮ್ಮೆ ನಿಮ್ಮ ಮನ್ಯಾಗ ಈ ಥರ ಚಟ್ನಿ ಟ್ರೈ ಮಾಡಿ ನೋಡಿರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ಮಿಕ್ಸಿ ಆದಮೇಲೆ ಹೆಂಗಾಗ್ಯದಂತ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ ಅಂಥೇಳಿ ನಾ ಇಲ್ಲಿ ಹಸಿ ಟೊಮೆಟೊಕಾಯಿ ಚಟ್ನಿನ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿನಿ ನೋಡ್ರಿ ಹೆಂಗೆ ಬಂದದ. ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ. ನಿಮಗೆ ಹೆಂಗೆ ಅನ್ಸದಂತ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ.